Good morning, students. As we are in the process of learning inclusive education, where in the previous class we have discussed about children with special needs. Let us try to continue the same element along with the differences between integration schools as well as the normal schools, which is a part of your syllabus. ಕಳೆದ ಅವಧಿಯಲ್ಲಿ ತಮ್ಮ ಗಮನಕ್ಕೆ ತರೋದಾದ್ರೆ ವಿಶೇಷ ಮಕ್ಕಳ ಬಗ್ಗೆ ನಾವು ಅವ್ರಿಗೆ ಸಂಬಂಧಪಟ್ಟಂತ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಅವ್ರಿಗೆ ಇರುವಂತಹ ಪ್ರೊವಿಷನ್ಸ್ ಹಾಗೇನೆ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳ ಸಂಬಂಧಿತ ಕೆಲವೊಂದಷ್ಟು ಕಾಯ್ದೆ ಕಾನೂನುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸೊ ಇಂದಿನ ಅವಧಿಯಲ್ಲಿ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗೆ ಸಂಬಂಧಿಸಿದಂತೆ ಒಂದು ಎಲಿಮೆಂಟ್ ಇದೆ, ಒಂದು ಸಬ್ ಟಾಪಿಕ್ ಇದೆ. ಅದ್ರ ಹೆಸರು ಏನಂತಂದ್ರೆ ಸಾಮಾನ್ಯ ಶಾಲೆಗಳು ಮತ್ತು ಸಮಗ್ರ ಶಾಲೆಗಳ ನಡುವಿನ ವ್ಯತ್ಯಾಸ. ಸೊ ವಾಟ್ ಆರ್ ದ ಡಿಫರೆನ್ಸಸ್ ದಟ್ ವಿ ಕ್ಯಾನ್ ಯೂಶಲಿ ಐಡೆಂಟಿಫೈ ಬಿಟ್ವೀನ್ ಇಂಟಿಗ್ರೇಟೆಡ್ ಸ್ಕೂಲ್ ಆರ್ ನಾರ್ಮಲ್ ಸ್ಕೂಲ್. ಸಮಗ್ರ ಮತ್ತು ಸಾಮಾನ್ಯ ಶಾಲೆಗಳ ನಡುವಿನ ವ್ಯತ್ಯಾಸದ ಬಗ್ಗೆ ನಾವು ನೋಡ್ತಾ ಬರೋಣ. So today I am going to talk about 3.5.7, that is integration schools and normal schools. Yes. First, let me just give a theoretical information about what are the normal schools as well as the integration schools, so that will help you to get the more information or to get you the comprehensive information about these two elements. ಈ ಸಾಮಾನ್ಯ ಶಾಲೆಗಳು ಮತ್ತು ಸಮಗ್ರ ಶಾಲೆಗಳು ನಾವು ಮೊದಲನೇ ಅಧ್ಯಾಯದಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು ನಿಮ್ಮ ಗಮನಕ್ಕೆ ತರೋದಾದ್ರೆ we have already covered some of the elements of this topic, but still as far the syllabus is considered, let me just again highlight some of the elements. ಸೊ ಸಾಮಾನ್ಯ ಶಾಲೆಗಳು ಮತ್ತು ಸಮಗ್ರ ಶಾಲೆಗಳು ಅನ್ನುವಂತ ಒಂದು ಪರಿಕಲ್ಪನೆ, ಅದರ ವ್ಯತ್ಯಾಸಗಳನ್ನ ಅರಿಯುವ ಪೂರ್ವದಲ್ಲಿ ಸಾಮಾನ್ಯ ಶಾಲೆಗಳಂದ್ರೆ ಏನು ಅಥವಾ ಸಮಗ್ರ ಶಾಲೆಗಳಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಅದಾದ್ಮೇಲೆ ನಾನು ಐ ವುಡ್ ಲೈಕ್ ಟು ಡಿಸ್ಕಸ್ ಸಮ್ ಆಫ್ ದ ಡಿಫರೆನ್ಸಸ್ ಬಿಟ್ವೀನ್ ದೀಸ್ ಟು ಎಲಿಮೆಂಟ್ಸ್. So as you know that normal schools are usually the schools which are usually followed or established in the different parts of the country as to meet the basic need of all the normal children. ಸಾಮಾನ್ಯ ಶಾಲೆಗಳು ಹೆಸರೇ ಸೂಚಿಸುವಂತ ಈ ಶಾಲೆಗಳು ಸಾಮಾನ್ಯ ಜನರಿಗಾಗಿ ಅಂದ್ರೆ ವಿಶೇಷ ಮಕ್ಕಳನ್ನು ಹೊರತುಪಡಿಸಿ ಎಲ್ಲ ಮಕ್ಕಳಿಗಾಗಿ ಸಮಾನರು, ಸಾಮಾನ್ಯತೆಯಿಂದ ಕೂಡಿರುವಂತಹ, ಸಾಮಾನ್ಯ ಗುಣಲಕ್ಷಣಗಳಿಂದ ಕೂಡಿರುವಂತಹ ಹಲವಾರು ವ್ಯಕ್ತಿಗಳ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ನೀಡಿದಂತಹ ಕೆಲವೊಂದಷ್ಟು ಶಾಲೆಗಳು ಅಂತಂದ್ರೆ ಅವು ಈ ರೀತಿಯ ಶಾಲೆಗಳಾಗಿರ್ತವೆ, ಸಾಮಾನ್ಯ ಶಾಲೆಗಳು. ಸಾಮಾನ್ಯ ವಿದ್ಯಾರ್ಥಿಗಳು ಮತ್ತು ಸಮಗ್ರ ಅಂದ್ರೆ ವಿಶೇಷ ಮಕ್ಕಳ ನಡುವಿನ ವ್ಯತ್ಯಾಸಗಳನ್ನು ನೋಡ್ತಾ ಬಂದಂತಾಗ ಅದರಲ್ಲಿ ಹಲವಾರಷ್ಟು ಅಂಶಗಳನ್ನು ನಾವು ಒಂದಿಲ್ಲ ಒಂದು ರೀತಿಯಲ್ಲಿ ಗಮನಿಸಿ ನೋಡ್ತಾನೆ ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಭಾರತದ ಸಂವಿಧಾನದ ದೃಷ್ಟಿಯಿಂದ ಅಥವಾ ಮೂಲಭೂತ ಹಕ್ಕುಗಳ ದೃಷ್ಟಿಯಿಂದ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳ ದೃಷ್ಟಿಯಿಂದ ನೋಡೋದಾದ್ರೆ ದೇಶದಲ್ಲಿರುವಂತಹ ಪ್ರತಿ ನಾಗರಿಕನಿಗೆ, ಪ್ರತಿ ವಿದ್ಯಾರ್ಥಿಗೆ ಮೂಲಭೂತವಾಗಿ ಅವಶ್ಯಕವಾದಂತಹ ಅಥವಾ ಅನಿವಾರ್ಯವಾದಂತಹ ಶಿಕ್ಷಣವನ್ನ ನೀಡಲೇಬೇಕಾದ ಜವಾಬ್ದಾರಿ ನಮ್ಮ ದೇಶದ ಸಂವಿಧಾನ ನಮ್ಮ ಸರ್ಕಾರಗಳಿಗೆ ನೀಡುತ್ತದೆ. ಬಟ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ದಟ್ ಇಸ್ DPSP ಅಂತ ನಾವೇನ್ ಕರಿತೀವಿ, ರಾಜ್ಯ ನಿರ್ದೇಶಕ ತತ್ವಗಳು ನಮ್ಮ ಭಾರತದ ಸಂವಿಧಾನ ಇರುವಂತದ್ದು. ಇವನ್ ದ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್, ರಾಷ್ಟ್ರೀಯ ಶಿಕ್ಷಣ ನೀತಿ ಆಗಿರ್ಬೋದು, ದ RCA ಆಕ್ಟ್, ರಿಹ್ಯಾಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ, ವಸತಿ ಕೇಂದ್ರ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಾಯ್ದೆ ಆಗಿರ್ಬೋದು, ದ PWD ಆಕ್ಟ್, ಪರ್ಸನ್ ವಿತ್ ಡಿಸಬಿಲಿಟಿ ಆಕ್ಟ್ ಅಲ್ವಾ, ಅಂಗವೈಕಲ್ಯತೆಯಿಂದ ಹೊಂದಿರುವಂತಹ ವಿದ್ಯಾರ್ಥಿಗಳ ಅಥವಾ ವ್ಯಕ್ತಿಗಳ ಕಾಯ್ದೆ, ಸರ್ವ ಶಿಕ್ಷಣ ಅಭಿಯಾನ, ಇವೇನು ನಾವು ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ. ವಿಶೇಷವಾಗಿ ಸಮಗ್ರ ಅಥವಾ ಸರ್ವತೋಮುಖ ಬೆಳವಣಿಗೆಗೆ ಅಥವಾ ಈ ಒಂದು ಅಂಗವೈಕಲ್ಯತೆಯಿಂದ ಬಳಲ್ತಾ ಇರುವಂತಹ ವಿದ್ಯಾರ್ಥಿಗಳ ಒಳಿತಿಗೆ ಇರುವಂತಹ ಒಂದು ಸಂವಿಧಾನಾತ್ಮಕ ಚೌಕಟ್ಟು ಅಥವಾ ಸಂವಿಧಾನಾತ್ಮಕ ಸಹಾಯ ಅಥವಾ ಸಲಹೆ ಅಂತ ಕರಿಬಹುದು, ಅಥವಾ ಅವುಗಳ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಹಲವಾರಷ್ಟು ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಸರ್ಕಾರಗಳು ಜವಾಬ್ದಾರಿಯನ್ನು ಪಡೆದುಕೊಂಡು ಕೆಲಸ ಮಾಡ್ತವೆ. ಸೊ ಈ ನಿಟ್ಟಿನಲ್ಲಿ ಇರಬೇಕಾದ್ರೆ ಸರ್ವ ಶಿಕ್ಷಣ ಅಭಿಯಾನ, ಅದರ್ ಪ್ರಾಜೆಕ್ಟ್ಸ್ ಆಫ್ ಗವರ್ಮೆಂಟ್ efforts to implementing agencies, especially MHRD and SSC authorities of states to ensure admission as well as to retention and education of all the children of age group of 6 to 14 years, including disabled in the country. As to just to remind about Sarva Shikshana Abhiyana and Right to Education Act,
Okay, right now in a country, all the children who falls between the age group of 6 to 14, okay, they are supposed to be given the free and compulsory education throughout the country. So ತಮಗೆ ಗೊತ್ತಿರುವ ಹಾಗೆ ಸರ್ವ ಶಿಕ್ಷಣ ಅಭಿಯಾನ ಆಗಿರ್ಬೋದು ಅಥವಾ ಶಿಕ್ಷಣದ ಕಾಯ್ದೆಯ ಒಂದು ಅನುಷ್ಠಾನ, ಯಶಸ್ವಿ ಅನುಷ್ಠಾನದಿಂದ ದೇಶದಲ್ಲಿರುವಂತಹ ಪ್ರತಿ ವಿದ್ಯಾರ್ಥಿ, ವಿಶೇಷವಾಗಿ 6ರಿಂದ 14 ವರ್ಷ ವಯಸ್ಸಿನ ಗುಂಪಿನಲ್ಲಿ ಬರುವಂತಹ ವಿದ್ಯಾರ್ಥಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕನ್ನುವಂತ ಒಂದು ಪರಿಕಲ್ಪನೆಯನ್ನ ಸಂವಿಧಾನ ನಮಗೆ ನೀಡಿದೆ ಮತ್ತು ಅದಕ್ಕೆ ಅನುಗುಣವಾಗಿ ಸರ್ಕಾರಗಳು ಕೆಲಸ ಮಾಡ್ತಾ ಇದೆ. ಹಾಗಾಗಿ ದೇಶದ ಪ್ರತಿ ವಿದ್ಯಾರ್ಥಿ ಶಿಕ್ಷಣದಿಂದ ವಂಚಿತರಾಗಬಾರದು. 6ರಿಂದ 14 ವರ್ಷದವರೆಗಿನ ಯಾವುದೇ ಒಬ್ಬ ವಿದ್ಯಾರ್ಥಿ ಯಾವುದೇ ಕಾರಣಕ್ಕೂ ಸಹ ಶಿಕ್ಷಣದಿಂದ ವಂಚಿತರಾಗಬಾರದು. ಇನ್ ಎನಿ ಮೀನ್ಸ್ by any reason, no single child of the country who falls between the age of 6 to 14 should be excluded from the education. That is what the real motto of the system of education, which is supposed to be followed by the different organizations, by the help of different provisions throughout the country. ದೇಶದಲ್ಲಿರುವಂತಹ ಹಲವಾರು ಕಾಯ್ದೆಗಳು, ಕಾನೂನುಗಳು ಅಥವಾ ವಿವಿಧ ಸಂಘ ಸಂಸ್ಥೆಗಳು ಅಥವಾ ಈ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗಳ ಸಹಯೋಗದಲ್ಲಿ ವಿಶೇಷವಾದಂತಹ ಮುತುವರ್ಜಿಯನ್ನು ವಹಿಸಿ ದೇಶದ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡ್ತಾ ಇರುವುದರಿಂದ ಆ ಎಲ್ಲ ಶಿಕ್ಷಣದ, ಸಾಮಾನ್ಯ ಶಿಕ್ಷಣದ ಪರಿಧಿಯಲ್ಲಿ ಅಥವಾ ಅಡಿಯಲ್ಲಿ ಬರುತ್ತಿರುವಂತಹ ಎಲ್ಲ ಶಾಲೆಗಳು ಅಥವಾ ಎಲ್ಲ ಶಿಕ್ಷಣ ಕ್ರಮವನ್ನು ನಾವು ಸಾಮಾನ್ಯವಾಗಿ ಸಾಮಾನ್ಯ ಶಾಲೆಗಳು ಅಥವಾ ಸಾಮಾನ್ಯ ಶಿಕ್ಷಣ ಅಂತ ಸಾಮಾನ್ಯವಾಗಿ ಕರಿತೀವಿ. ಸೊ ದ ಟೈಪ್ ಆಫ್ ಎಜುಕೇಶನ್ ರೈಟ್ ನೌ ಆಸ್ ಐ ಆಮ್ ಟಾಕಿಂಗ್, maybe with the help of DPSP, fundamental right, national policy of different education systems which were executed throughout the country, maybe the influence of RCA Act, maybe the influence of PWD Act, or maybe Sarva Shikshana Abhiyana, or any other relevant what I can say agencies or the provisions which were directly or indirectly helping the government to implement the system of education thoroughly in a very effective form. So in that regard, so somehow the students who falls between the age of 6 to 14, they are supposed to get the right type of education by any means. ಯಾವುದೇ ಕಾರಣಕ್ಕೂ ಸಹ ಯಾವುದೇ ಒಬ್ಬ ವಿದ್ಯಾರ್ಥಿ, ದೇಶದ ಒಬ್ಬ ವಿದ್ಯಾರ್ಥಿ ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವಂತ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಒಂದು ಸಾಮಾನ್ಯ ಶಾಲೆಗಳು ಕೆಲಸ ಮಾಡ್ತಾ ಇದ್ದಾವೆ. ಸೊ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲು ಕಂಡು ಬರುವಂತಹ ಎಲ್ಲ ಶಾಲೆಗಳು ಸಹ ಸಾಮಾನ್ಯ ಶಾಲೆಗಳೇ ಆಗಿದ್ದಾವೆ. ಸೊ ದೇರ್ ಫೋರ್ ನೋ ನಾರ್ಮಲ್ ಸ್ಕೂಲ್ಸ್ ಇನ್ ದ ಕಂಟ್ರಿ ಕ್ಯಾನ್ ಡಿನೈ ಅಡ್ಮಿಷನ್ ಟು disabled children. When normal schools are running throughout the country, in any corner, they are not supposed to reject the admission of disabled one. Okay, if the disabled children wish to take admission in normal school, so no such school will disqualify or they will not again Anand is calling. I have removed him, so he is troubling again, so I am getting disturbance. Okay, yes, so therefore normal schools in the any normal schools in the country should not deny the admission of disabled children. That's the point that we should have to keep remember. So ನಾವು ನಮ್ಮ ಗಮನದಲ್ಲಿ ಇಡಬೇಕಾದ ಒಂದು ಪ್ರಮುಖ ಅಂಶ ಅಂದ್ರೆ ದೇಶದಲ್ಲಿ ಅದು ಸರ್ಕಾರಿ ಆಗಿರ್ಬೋದು, ಅರೆ ಸರ್ಕಾರಿ ಆಗಿರ್ಬೋದು ಅಥವಾ ಖಾಸಗಿ ಆಗಿರ್ಬೋದು, ಯಾವುದೇ ಶಾಲೆಗಳು ಅಂಗವೈಕಲ್ಯತೆಯಿಂದ ಬಳಲ್ತಾ ಇರುವಂತಹ ವಿದ್ಯಾರ್ಥಿ ದಾಖಲೆಯನ್ನು ಮಾಡ್ಲಿಕ್ಕೆ ಬಂದಾಗ ಸಾಮಾನ್ಯ ಶಾಲೆ ಆಗಿದ್ರು ಅವನಿಗೆ ಆ ವಿದ್ಯಾರ್ಥಿಗೆ ದಾಖಲೆಯನ್ನು ಕೊಡುವಂತಹ ಅಥವಾ ದಾಖಲಾತಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಅವಕಾಶಗಳನ್ನ ಪ್ರತಿ ಶಾಲೆಗಳು ಮಾಡಬೇಕು. ಇದು ಸಾಮಾನ್ಯವಾಗಿ ನಾವು ಸಾಮಾನ್ಯ ಶಾಲೆಗಳ ಬಗ್ಗೆ ತಿಳುವಳಿಕೆಯನ್ನು ಪಡೆದಾದ್ರೆ. ಆಮೇಲೆ ಇನ್ನು ನಾವು ಮಾತಾಡಬೇಕಾಗಿರೋದು ಇಂಟಿಗ್ರೇಷನ್ ಸ್ಕೂಲ್ ಅಂತ. ಏನಿವು ಸಮಗ್ರ ಶಾಲೆಗಳಂದ್ರೆ? ಇಂಟಿಗ್ರೇಷನ್ ಸ್ಕೂಲ್ಸ್ ಮೀನ್ಸ್ ಡಿಸೇಬಲ್ಡ್ ಚಿಲ್ಡ್ರನ್ ಆರ್ ಚಿಲ್ಡ್ರನ್ ವಿತ್ ಲರ್ನಿಂಗ್ ಡಿಫಿಕಲ್ಟೀಸ್ ಅಟೆಂಡಿಂಗ್ ದ ಮೇನ್ ಸ್ಟ್ರೀಮ್ schools. So in a very lighter sense, in a lighter way, if you wish to understand what are the integration schools, these are the schools which are usually followed by every one of us, which are established for the fulfillment of the needy people. So who are the needy here? The people whom we can call as the disables. Okay, so these schools allow the disabled children or children with learning difficulties for attending the mainstream schools. The child is accepted into the ordinary school but is often taught in a separate classroom. So nodi, the thing that we need to understand from normal to integration is, though the children of 6 to 14 age may got the admission to a school,
Okay, he is attending the normal schools, but there are some provisions where such child is accepted into the ordinary school, but the provisions are done, means as per teaching and learning process is considered, as per their needs and desires are considered, as per teaching as the curricula is considered. So there are some provisions which are made in the separate form, not actually in the special schools that we studied, but somehow they differ significantly. Means you can see some of the differences significantly as per the nature of the school is considered. ಈ ಸಮಗ್ರ ಶಾಲೆಗಳ ಒಂದು ವಿಶೇಷವಾದಂತಹ ಅಂಶ ಅಥವಾ ಒಂದು ಏನಂತ ಗುಣಲಕ್ಷಣ ಅಂತಂದ್ರೆ, ಇವು ಸಾಮಾನ್ಯ ಶಾಲೆಗಳ ಹಾಗೇನೆ ಇರ್ತವೆ. ಆದ್ರೆ ಸಾಮಾನ್ಯ ಶಾಲೆಗಳಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳು ಯಾವ ರೀತಿ ಸಾಮಾನ್ಯ ಬೋಧನಾ ವಿಧಾನಗಳ ಮೂಲಕ ಕಲಿಕಾ ಸಾಮಗ್ರಿಗಳ ಮೂಲಕ ಪಾಠವನ್ನು ಮಾಡ್ತಾರೆ, ಅದೇ ರೀತಿಯ ಉಪಕ್ರಮಗಳ ಜೊತೆಗೆ ವಿದ್ಯಾರ್ಥಿಗಳನ್ನ ವ್ಯವಸ್ಥಿತವಾಗಿ ಖಾಸಗಿ ಅಂದ್ರೆ ವಿಶೇಷವಾದಂತಹ ಮುತುವರ್ಜಿ ಮತ್ತು ಕಾಳಜಿಯನ್ನ ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಒಂದು ಅವಕಾಶವನ್ನ ಈ ರೀತಿಯ ಶಾಲೆಗಳಲ್ಲಿ ಮಾಡಲಾಗಿರ್ತದೆ. ಸೊ ದ ಚೈಲ್ಡ್ ಈಸ್ ಅಕ್ಸೆಪ್ಟೆಡ್ ಇನ್ ಟು ನಾವ್ ಆರ್ಡಿನರಿ ಸ್ಕೂಲ್, ಬಟ್ ಈಸ್ ಆಫನ್ ಟಾಟ್ in the form of separate classroom. That is the thing that we need to understand. The only clue for identifying whether a school is integrating or including students in the language that is being used, that is what we need to understand. Wait for a while. Yes. As I was talking about the integration school, we need to analyze these elements with some of the perspectives. Like if the student is selected a normal school, though he is to feel as if he took admission to the normal school, but still there are some provisions which are usually followed as per the different perspectives are considered. Like he or she should be taught in a separate classroom. ವಿಶೇಷವಾದಂತಹ ತರಗತಿಯನ್ನ ಅದೇ ಸಾಮಾನ್ಯ ಶಾಲೆಗಳಲ್ಲಿ ಸಿದ್ಧಪಡಿಸಿ, ವಿಶೇಷ ಶಾಲೆಗಳಂತ ಏನೋ ನಾವು ಕರಿತೀವಿ, ಸ್ಪೆಷಲ್ ಸ್ಕೂಲ್ಸ್ ಅಂತ, ಆ ರೀತಿಯ ಎಲ್ಲ ಅವಕಾಶಗಳು ಇಲ್ಲದೆ ಹೋದರೂ ಸಹ ಸಾಮಾನ್ಯ ಶಾಲೆಗಳು ಮತ್ತು ವಿಶೇಷ ಶಾಲೆಗಳ ಮಧ್ಯದಲ್ಲಿರುವಂತಹ, ಅಂದ್ರೆ ಸಾಮಾನ್ಯ ಶಾಲೆಯ ಮೂಲಭೂತ ಲಕ್ಷಣಗಳನ್ನು ಹೊಂದಿಕೊಂಡು ವಿಶೇಷ ಶಾಲೆಯ ಕೆಲವೊಂದಷ್ಟು ಅವಕಾಶಗಳನ್ನ, ಕೆಲವೊಂದಷ್ಟು ಸೌಲಭ್ಯಗಳನ್ನ ಈ ರೀತಿಯ ಶಾಲೆಗಳಲ್ಲಿ ಅನುಸರಿಸಿ ಅವುಗಳನ್ನ ಜೋಡಿಸಿಕೊಂಡು ಅವುಗಳ ಮೂಲಕ ವಿದ್ಯಾರ್ಥಿಗೆ, ಆ ವಿಶೇಷವಾದಂತಹ ವಿದ್ಯಾರ್ಥಿಗೆ ಅಗತ್ಯವಾದಂತಹ ಎಲ್ಲ ಉಪಕ್ರಮಗಳನ್ನ ಒದಗಿಸುವಂತಹ ಒಂದು ಕ್ರಮ. ಹಾಗಾಗಿ ಸಮಗ್ರ ಶಾಲೆಗಳು ದೇ ಆರ್ ದ ಮಿನಿಯೇಚರ್ ಬಿಟ್ವೀನ್ ನಾರ್ಮಲ್ ಸ್ಕೂಲ್ಸ್ ಅಂಡ್ ವಾಟ್ ಐ ಕ್ಯಾನ್ ಸೇ ದ ಸ್ಪೆಷಲ್ ಸ್ಕೂಲ್ಸ್. ಸಾಮಾನ್ಯ ಶಾಲೆಗಳು ಮತ್ತು ವಿಶೇಷ ಶಾಲೆಗಳ ಮಧ್ಯದಲ್ಲಿರುವಂತಹ ಬಂಧವನ್ನು ಏರ್ಪಡಿಸುವಂತಹ ಒಂದಷ್ಟು ಶಾಲೆಗಳು ಅಂತಂದ್ರೆ ಅವು ಸಮಗ್ರ ಶಾಲೆಗಳು. The school provides usually the minimum attempts to address any specific academic or social needs a child might have, and child must adapt themselves to the environment. So these type of schools educate children in an environment where self-esteem and independence are developed as the priorities. So self-respect and respect for others are strongly encouraged. So usually in integration school there will be more opportunity for the students as per the normal school is considered. ಸಾಮಾನ್ಯ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಸಿಗುವಂತಹ ಒಂದಷ್ಟು ಅವಕಾಶಗಳನ್ನ ಉನ್ನತೀಕರಿಸಿ ಈ ವಿದ್ಯಾರ್ಥಿಗಳನ್ನೇ ಗಮನದಲ್ಲಿ ಇಟ್ಟುಕೊಂಡು, ವಿಶೇಷ ಮಗು ಒಬ್ರು ಇರ್ಬೋದು ಅಥವಾ ಬಹಳಷ್ಟು ಜನ ಇರ್ಬೋದು, ಆ ವಿದ್ಯಾರ್ಥಿಗಳ ಗುಣಲಕ್ಷಣಗಳನ್ನೇ ಆಧರಿಸಿ ಅವರಿಗೆ ಬೇಕಾದಂತ ಎಲ್ಲ ಪೂರಕ ವಾತಾವರಣವನ್ನ ನಿರ್ಮಿಸುವಂತಹ, ಅದ್ರ ಜೊತೆಗೆ ಬೇಕಾದಂತಹ ಎಲ್ಲ ರೀತಿಯ ಅವಕಾಶಗಳನ್ನ ಕೊಡುವಂತಹ ಕಾರ್ಯಕ್ರಮವನ್ನ ಸಾಮಾನ್ಯವಾಗಿ ಸಮಗ್ರ ಶಾಲೆಗಳು ಮಾಡ್ತವೆ. Even these type of schools, as I said, usually educate the children in the environment where self-esteem and independence are developed as priorities. ಸಾಮಾನ್ಯವಾಗಿ ಈ ರೀತಿ ಶಾಲೆಗಳು ಆತ್ಮ ಸಾಕ್ಷಾತ್ಕಾರ ಅಥವಾ ಆತ್ಮ ಉನ್ನತೀಕರಿಸುವಿಕೆ ಅಂತ ನಾವೇನು ಕರಿತೀವಿ, ಆ ರೀತಿ ಅಂದ್ರೆ ಒಂದು ಉನ್ನತ ಹಂತಕ್ಕೆ, probably I think you heard about a self-esteem in Maslow's theory. Maslow ಅವರ hierarchical theory ಅಂತ ಏನ್ ಬರ್ತದೆ, ಆ ಒಂದು ಸಿದ್ಧಾಂತದಲ್ಲಿ ಹೇಳುವಂತಹ ಉನ್ನತೀಕರಿಸಿದಂತಹ ಒಂದು ಭಾವನಾತ್ಮಕ ಸಂರಚನೆಗೆ ಅಥವಾ ಆ ವಲಯಕ್ಕೆ ಅವರನ್ನು ತೆಗೆದುಕೊಂಡು ಹೋಗುವಂತಹ, ಅವ್ರಿಗೂ ಸಹ ಸ್ವಾತಂತ್ರ್ಯದಿಂದ, ಅಂದ್ರೆ ಸ್ವತಂತ್ರ ಪೂರ್ವಕವಾಗಿ ಅಥವಾ ಸ್ವಾತಂತ್ರ್ಯದ ಎಲ್ಲ ಅಂಶಗಳನ್ನ ತಮ್ಮ ಆಲೋಚನಾ ಕ್ರಮಗಳಲ್ಲಾಗಿರ್ಬೋದು, ಬೋಧನಾ ಕಲಿಕಾ ಶೈಲಿಗಳಲ್ಲಾಗಿರ್ಬೋದು, ಹೀಗೆ ಅವರ ಆದ್ಯತೆಗಳಿಗೆ ಅನುಗುಣವಾಗಿ, ಅವರ ಬೇಡಿಕೆಗಳಿಗೆ ಅನುಗುಣವಾಗಿ, ಅವರ ಅಗತ್ಯಾನುಸಾರವಾಗಿ ಬೇಕಾದಂತಹ ಎಲ್ಲ ಉಪಕ್ರಮಗಳನ್ನ ಒಂದಾದ ಮೇಲೆ ಒಂದರಂತೆ ಒದಗಿಸುವಂತಹ ಒಂದಷ್ಟು ಅವಕಾಶಗಳನ್ನ ಸಾಮಾನ್ಯವಾಗಿ ನಾವು ಸಮಗ್ರ ಶಾಲೆಗಳ ಅಡಿಯಲ್ಲಿ ನೋಡ್ತೀವಿ. ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ರೆಸ್ಪೆಕ್ಟ್ ಫಾರ್ ಅದರ್ಸ್ ಆರ್ ಸ್ಟ್ರಾಂಗ್ಲಿ ಎನ್ಕರೇಜ್ಡ್. ಸೊ ಆ ಮಗುವಿಗೆ ಸಾಮಾನ್ಯವಾಗಿ
See, when he or she is already disabled due to some issues, maybe heredity or environmental factor, there is a need of giving respect to such students. Okay, don't give too much of care, but there is a need of there is an emergence of giving respect to such students. ಅಂತ ಮಕ್ಕಳಿಗೆ ಬೇಕಾದಂತ ಅಂದ್ರೆ ಆ ಮಗುಗೆ ಬರೀ ಪ್ರೀತಿ ವಾತ್ಸಲ್ಯನೇ ಬೇಕಾಗಿಲ್ಲ, ಅದ್ರ ಜೊತೆಗೆ ಅವ್ರಿಗೆ ಆ ಮಗುಗೆ ಅಂಗವೈಕಲ್ಯತೆಯಿಂದ ಬಳಲ್ತಾ ಇದ್ರು ಸಹ ಆ ಮಗುಗೆ ಕೊಡ್ಬೇಕಂತ ಒಂದು ಗೌರವವನ್ನ, ಆ ಮಗುವಿನ ಭಾವನೆಗಳಿಗೆ ಧಕ್ಕೆ ಆಗದ ರೀತಿಯಾಗಿ ನಾವು ನಡೆದುಕೊಳ್ಳುವಂತಹ ಕ್ರಮಗಳನ್ನ ನಾವು ರೂಢಿಸಿಕೊಳ್ಬೇಕಾಗುತ್ತೆ. ಮೇ ಬಿ ಬೈ ದ ಟೀಚರ್ ಆರ್ ಬೈ ದ ಫ್ರೆಂಡ್ಸ್ ಆರ್ ಮೇ ಬಿ ಬೈ ದ ಪೇರೆಂಟ್ಸ್. ಸೊ ಆ ರೀತಿಯ ತಾರತಮ್ಯಗಳನ್ನ ಮಾಡದೆ ಮಗುವಿಗೆ ಆತನು ಅಥವಾ ಅವಳು ಹೊಂದಿರುವಂತಹ ದೈಹಿಕ ಅಂಗವೈಕಲ್ಯತೆ ಆಧಾರದ ಮೇಲೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳನ್ನ ಕೊಡದ ಹಾಗೆ, ಅವ್ರಿಗೆ ಯಾವುದೇ ರೀತಿಯ ತಾರತಮ್ಯದ ಮನೋಭಾವನೆ ಉದ್ಭವ ಆಗದ ಹಾಗೆ ಅವ್ರಿಗೂ ಸಹ ಬೇಕಾದಂತಹ ಒಂದು ಆತ್ಮಗೌರವವನ್ನು ಬೆಳೆಸುವಂತಹ, ಆತ್ಮ ಸಾಕ್ಷಾತ್ಕಾರದಂತಹ ಕೆಲವೊಂದಷ್ಟು ಬೆಳವಣಿಗೆಗೆ ಪೂರಕವಾದಂತಹ ಚಟುವಟಿಕೆಯನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟು ಅದರ ಮೂಲಕ ಅವರಲ್ಲಿ ಧನಾತ್ಮಕ ಮನೋಭಾವನೆಯನ್ನ ವೃದ್ಧಿಸುವಂತಹ, ಬೆಳೆಸುವಂತಹ, ಶಿಕ್ಷಣದಲ್ಲಿ ಅವರನ್ನ ಒಟ್ಟುಗೂಡಿಸಿಕೊಂಡು ಹೋಗುವಂತ ಕೆಲಸವನ್ನ ಸಮಗ್ರ ಶಾಲೆಗಳು ಮಾಡ್ತವೆ. ಇದಿಷ್ಟು ಬೇಸಿಕ್ ಎಲಿಮೆಂಟ್ ಆಧಾರದ ಮೇಲೆ ಲೆಟ್ ಮೀ ಮೂವ್ ಆನ್ ಟು ಸಮ್ ಆಫ್ ದ ಡಿಫರೆನ್ಸಸ್ ದಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ನೌ. ಸೊ ಮೊದಲನೇ ಕಾಲಮ್ ನಲ್ಲಿ ನಾನು ಹೇಳಿದ್ದೀನಿ ಸಮಗ್ರ ಶಾಲೆಯ ಕೆಲವೊಂದಷ್ಟು ಲಕ್ಷಣಗಳು, ಇನ್ನೊಂದರಲ್ಲಿ ಸಾಮಾನ್ಯ ಶಾಲೆಗಳ ಲಕ್ಷಣಗಳನ್ನು ನೋಡ್ತಾ ಬರೋಣ. ಸೊ ಬೇಸ್ಡ್ ಆನ್ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ integration school and normal school, let me just try to capture your attention towards the differences. The first point is development of social values in integration school. ಸಾಮಾನ್ಯವಾಗಿ ಸಮಗ್ರ ಶಾಲೆಗಳಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸುವಂತಹ ಉನ್ನತ ಮಟ್ಟದ ಅಪೇಕ್ಷೆಯನ್ನು ಹೊತ್ತುಕೊಂಡು ಕೆಲಸಗಳನ್ನ ಮಾಡಲಾಗುತ್ತದೆ. ಐದರ್ ಇಟ್ ಮೇ ಬಿ ಥ್ರೂ ದ ಹೆಲ್ಪ್ ಆಫ್ ಕರಿಕ್ಯುಲಾ, ಟೀಚರ್ ಆರ್ ದ ಸಿಸ್ಟಮ್ ವೇರ್ ಇಂಟಿಗ್ರೇಷನ್ ಸ್ಕೂಲ್ಸ್ ಆರ್ ವರ್ಕಿಂಗ್. ಸೊ ಸಮಗ್ರ ಶಾಲೆಗಳು ಅಂತ ನಾವೇನ್ ಕರಿತೇವೆ, ಆ ಶಾಲೆಗಳೇನು ಕೆಲಸ ಮಾಡ್ತಾ ಇದ್ದೇವೆ, ಅವು ಅಲ್ಲಿ ಬರುವಂತಹ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸುವಂತಹ ಒಂದು ಉಪಕ್ರಮಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತವೆ. Even in the normal schools, the same is to be identified, but not in the way, or you can say in the ratio of what we usually identify between in the integration school. ಸಾಮಾನ್ಯವಾಗಿ ಸಮಗ್ರ ಶಾಲೆಗಳ ಅಡಿಯಲ್ಲಿ ನಾವೇನು ಅಂಶಗಳನ್ನ ಕಾಣ್ತಾ ಬರ್ತೀವಿ, ಆ ಮಟ್ಟಿನಲ್ಲಿ ಅಲ್ದಿದ್ರು ಸಹ ಸಾಮಾನ್ಯ ಶಾಲೆಗಳಲ್ಲೂ ಸಹ ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸ್ತಾರೆ. ಅಂದ್ರೆ ಸಾಮಾಜಿಕ ಮೌಲ್ಯಗಳಂದ್ರೆ ಏನು, ಸಹಕಾರ ಆಗಿರ್ಬೋದು, ಪರಸ್ಪರ ಸಹಬಾಳ್ವೆ ಆಗಿರ್ಬೋದು, ಸಹಕಾರ, ಇನ್ನೊಬ್ಬರಿಗೆ ನಮ್ಮ ವಸ್ತುಗಳನ್ನು ಇನ್ನೊಬ್ಬರಿಗೆ ಇನ್ನೊಬ್ಬರ ವಸ್ತುಗಳನ್ನ, ಅದಷ್ಟೇ ಸಹಕಾರ ಅಂತಲ್ಲ, ಅವರ ಭಾವನೆಗಳಿಗೆ ಸ್ಪಂದಿಸುವಂಥದ್ದು, ಓಕೆ, ಅವರ ಸಾಮಾಜಿಕ ಸ್ಥಿತಿಗತಿಯ ಬಗ್ಗೆ ಕೆಲವೊಂದಷ್ಟು ಅಂಶಗಳನ್ನ ಹಂಚಿಕೊಳ್ಳುವಂಥದ್ದು. ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅಗತ್ಯಾನುಸಾರ ಅವರಿಗೆ ಅಗತ್ಯವಾದಂತಹ ಕೆಲವೊಂದಷ್ಟು ಚಟುವಟಿಕೆಗಳನ್ನ, ಕೆಲವೊಂದಷ್ಟು ಮೂಲಭೂತವಾದ ಪರಿಕಲ್ಪನೆಯನ್ನು ಕೊಡುವಂತಹ ಒಂದು ಪ್ರಯತ್ನವನ್ನ ಸಾಧ್ಯಷ್ಟು ಮಾಡುವಂಥದ್ದು. ಸೊ ಸಾಮಾನ್ಯ ಶಾಲೆಗಳಾಗಿರ್ಬೋದು ಅಥವಾ ಸಮಗ್ರ ಶಾಲೆಗಳಾಗಿರ್ಬೋದು, ಸಾಮಾಜಿಕ ಮೌಲ್ಯಗಳ ಅಭಿವೃದ್ಧಿಗೆ ಎರಡೂ ಶಾಲೆಗಳು ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ದಟ್ ಈಸ್ ದ ಫಸ್ಟ್ feature that we can identify between integration school and normal school. The next feature of integration school is there is a positive mentality which is developed in special children. ಸಾಮಾನ್ಯವಾಗಿ ಇಲ್ಲಿ ಮಗುವಿಗೆ ವಿಶೇಷವಾದಂತಹ ಒಂದು ಪ್ರತ್ಯೇಕ ಆಸನ, ಪ್ರತ್ಯೇಕವಾದಂತಹ ವರ್ಗ ಕೋಣೆ, ಪ್ರತ್ಯೇಕವಾದಂತಹ ಮಾರ್ಗದರ್ಶಿ ತತ್ವಗಳಿರೋದ್ರಿಂದ, as there is a separate classroom, there is a separate provision for the disabled children in integration school, definitely you can see the positive mentality because there is a provision for the development of self-esteem and self-respect. ಸೊ ಆತ್ಮ ಸಾಕ್ಷಾತ್ಕಾರವನ್ನು ಬೆಳೆಸಲಿಕ್ಕೆ ಬೇಕಾದಂತಹ ಆತ್ಮ ಗೌರವವನ್ನ ಅಥವಾ ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸುವಂತಹ ಎಲ್ಲ ಕಾರ್ಯಕ್ರಮಗಳು ಅವ್ರಿಗೆ ವಿಶೇಷವಾದಂತಹ ಕಾಳಜಿ, ವಿಶೇಷವಾದಂತಹ ವರ್ಗ ಕೋಣೆ, ವಿಶೇಷವಾದಂತಹ ಪಠ್ಯ, ವಿಶೇಷವಾದಂತಹ ಶಿಕ್ಷಕರು, ವಿಶೇಷವಾದಂತಹ ಮುತುವರ್ಜಿಯನ್ನು ವಹಿಸಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರೋದ್ರಿಂದ, ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ತಾ ಇರೋದ್ರಿಂದ ಆ ಮಗುವಿನಲ್ಲಿ ಸಹಜವಾಗಿ ಧನಾತ್ಮಕವಾದಂತಹ ಒಂದು ಮನೋಪ್ರವೃತ್ತಿ ಬೆಳೀತದೆ. Isn't it? So you can see easily, or naturally you can see the positive mentality which is usually developed among the special children in integration school. How about normal schools? Due to presence of other children in normal school, the development of positive mentality is, if compared to integration school, is identified in a low form. So as there are number of students in the normal schools, as the teacher should have to give justice to all the learners in the classroom, so the teacher usually what he or she does is they used to give extra care and concern for the all learners in the classroom, so that there should not be any difference of opinion among the learners. ಸಾಮಾನ್ಯ ಶಾಲೆಗಳ ಅಡಿಯಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಸಹಜವಾಗಿ
ಸ್ವಾಭಾವಿಕವಾಗಿ ಆ ವಿದ್ಯಾರ್ಥಿಗಳು ಅಪೇಕ್ಷಿಸಿದಂತಹ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ವಿಶೇಷವಾಗಿ ಕಲಿಕೆಯ ಸಂದರ್ಭದಲ್ಲಿ ಮಾತ್ರ ಅವುಗಳನ್ನು ಒದಗಿಸುವಂತಹ ಜವಾಬ್ದಾರಿ ಪ್ರತಿ ಶಿಕ್ಷಕನಾಗಿರುವುದರಿಂದ ಇಲ್ಲಿ ಇರುವಂತಹ ವಿಶೇಷ ಮಗುವಿಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಅಥವಾ ಒಂದು ಹೆಚ್ಚಿನ ಒಂದು ಮಾನ್ಯತೆಯನ್ನ, ಹೆಚ್ಚಿನ ಒಂದು ಅವಕಾಶಗಳನ್ನ, ಹೆಚ್ಚಿನ ಒಂದು ಕಾಳಜಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಈ ಮಗುವಿನಲ್ಲಿ ಸಮಗ್ರ ಶಾಲೆಗಳಲ್ಲಿ ಆದಂತಹ ಒಂದು ಧನಾತ್ಮಕ ಮನೋಭಾವ, ಮನೋಸ್ಥೈರ್ಯ ಇಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಕಡಿಮೆ ಬೆಳೀತಿದೆ, ಆದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ. ಸಮಗ್ರ ಶಾಲೆಗಳಲ್ಲಿ ಬೆಳೆಯುವಂತಹ ಒಂದು ಪ್ರಮಾಣ ಸಾಮಾನ್ಯ ಶಾಲೆಗಳಲ್ಲಿ ಕಂಡುಬರುವುದಿಲ್ಲ. ದಟ್ ಈಸ್ ದ ಥಿಂಗ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. Next is the third point that we need to follow is providing opportunities for the suitable talents of the special children. Andre illi there are provisions in integration schools where opportunities are to be created and they are to be provided to the needy children according to their talents. ಮಗು ಹೊಂದಿರುವಂತಹ ಏನು ಕೌಶಲ್ಯಗಳ ಆಧಾರದ ಮೇಲೆ ಅಥವಾ ಮಗುವಿನಲ್ಲಿರುವಂತಹ ಸಾಮರ್ಥ್ಯಗಳ ಆಧಾರದ ಮೇಲೆ ವಿಶೇಷವಾದಂತಹ ಕಾಳಜಿಯನ್ನ, ವಿಶೇಷವಾದಂತಹ ಒಂದಷ್ಟು ಚಟುವಟಿಕೆಯನ್ನು ಕೊಡುವಂತಹ ಕಾರ್ಯಗಳು ಸಮಗ್ರ ಶಾಲೆಗಳ ಅಡಿಯಲ್ಲಿ ಆಗ್ತದೆ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಮೋರ್ ನಂಬರ್ ಆಫ್ ಫಾರ್ಮಲ್ ಚಿಲ್ಡ್ರನ್ ಇನ್ ನಾರ್ಮಲ್ ಸ್ಕೂಲ್ಸ್, the special children may not get opportunities for their talents. So this is the usually identified element. Like as I used to say, there is a more scope for special children in integration school, whereas less scope for the same children in the normal schools. ಅದು ಸಾಮಾನ್ಯವಾಗಿ ಆ ಶಾಲೆಗಳ ಒಂದು ಸ್ವರೂಪದ ಆಧಾರದ ಮೇಲೆ ಮಾತಾಡೋದಾದ್ರೆ ಅದೇ ರೀತಿಯ ಲಕ್ಷಣಗಳನ್ನು ಸಾಮಾನ್ಯವಾಗಿ ಕಾಣ್ತೀವಿ. ಸೊ ಇಲ್ಲಿ ಅವಕಾಶಗಳ ದೃಷ್ಟಿಯಿಂದ ಮಾಡೋದಾದ್ರೆ ಸಮಗ್ರ ಶಾಲೆಗಳಲ್ಲಿ ವಿಶೇಷ ಮಗು ಹೊಂದಿರುವಂತಹ ಸಾಮರ್ಥ್ಯಕ್ಕೆ ಹೆಚ್ಚಿನ ಒಂದು ಮಾನ್ಯತೆ ಸಿಗ್ತದೆ. ಅದೇ ರೀತಿಯಾಗಿ ಸಾಮಾನ್ಯ ಶಾಲೆಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನ ಕೊಡಲೇಬೇಕಾದ ಅನಿವಾರ್ಯತೆ ಇರುವುದರಿಂದ ಇಲ್ಲಿ ಸಮಗ್ರ ಶಾಲೆಗಳಲ್ಲಿ ಸಿಕ್ಕಂತಹ ಅವಕಾಶಗಳ ಪ್ರಮಾಣ ಇಲ್ಲಿ ಸಿಗದೇ ಇರಬಹುದು. ಕೆಲವು ಸಲ ಸಿಗಬಹುದು, ಆದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಮೇ ನಾಟ್. ಸೊ ದಟ್ ಈಸ್ ನಾಟ್ ದ ಸ್ಲೈಟ್ ಡಿಫರೆನ್ಸ್ ಬಿಟ್ವೀನ್ integration as well as normal school. Next is equal opportunities are provided for all children in integration school. So those whoever used to take admission in integration type of schools, they are to be given equal opportunities. ಸಮಗ್ರ ಶಾಲೆಗಳ ಅಡಿಯಲ್ಲಿ ದಾಖಲೆಯನ್ನು ಪಡೆದುಕೊಂಡಂತಹ ಪ್ರತಿ ವರ್ಗದ ಪ್ರತಿ ವಿದ್ಯಾರ್ಥಿಗೂ ಸಹ ಸಮಾನ ಅವಕಾಶಗಳನ್ನು ಕೊಡಲಾಗ್ತದೆ. whereas considerable opportunities for children and special children in normal school is usually identified. ಸಾಮಾನ್ಯ ಶಾಲೆಗಳ ಅಡಿಯಲ್ಲಿ ವಿಶೇಷವಾಗಿ ವಿಶೇಷ ಮಗುವಿಗೆ ಸಾಧ್ಯ ಅಷ್ಟು ಮಟ್ಟಿಗೆ ಸಂತೃಪ್ತಿಯನ್ನು ಕೊಡುವಂತಹ ಅವಕಾಶಗಳಿದ್ರೆ ಅವರಿಗೆ ಅವಕಾಶಗಳನ್ನು ಕೊಡುವಂತಹದ್ದು ಇರ್ತದೆ ಹೊರತು ಸಮಾನವಾಗಿ ಕೊಡ್ತಾರೆ ಅನ್ನೋದನ್ನು ನಾವು ಸಾಮಾನ್ಯವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯ ಶಾಲೆಗಳು. ಬಿಕಾಸ್ there are number of people who are supposed to be given equal type of opportunities. So that next is in integration school you can see the student centered education. ಸಾಮಾನ್ಯವಾಗಿ ನೋಡೋದಾದ್ರೆ ಈ ಮಗುವಿನಲ್ಲಿ ಅಂದ್ರೆ ಸಮಗ್ರ ಶಾಲೆಗಳ ಅಡಿಯಲ್ಲಿ ವಿದ್ಯಾರ್ಥಿ ಕೇಂದ್ರಿತವಾದ ಶಿಕ್ಷಣ ಪ್ರಯಾರಿಟಿ ಆದ್ರೆ ನಾರ್ಮಲ್ ಸ್ಕೂಲ್ ನಲ್ಲಿ ಕಂಟೆಂಟ್ ಅಂಡ್ ಟೀಚರ್ ಸೆಂಟರ್ಡ್ ಎಜುಕೇಶನ್ ಇಸ್ ಟು ಬಿ ಗಿವನ್ ಮೋರ್ ಫೋಕಸ್. ಓಕೆ, ಇಂಟಿಗ್ರೇಷನ್ ಸ್ಕೂಲ್ ಯೂಶುವಲಿ ರನ್ಸ್ as to meet all the essentials as per the students performances are considered. So that is what student centered education is to be called as. ವಿದ್ಯಾರ್ಥಿ ಕೇಂದ್ರಿತವಾದ ಶಿಕ್ಷಣವನ್ನು ನಾವು ಸಮಗ್ರ ಶಾಲೆಗಳ ಅಡಿಯಲ್ಲಿ ನೋಡಬಹುದು. ಆದ್ರೆ ಸಾಮಾನ್ಯ ಶಾಲೆಗಳಲ್ಲಿ ಸಾಮಾನ್ಯವಾಗಿ ವಿಷಯಾಧಾರಿತ ಅಂದ್ರೆ ಪಠ್ಯಾಧಾರಿತ ಮತ್ತು ಶಿಕ್ಷಕ ಕೇಂದ್ರಿತ ಶಿಕ್ಷಣವನ್ನು ನೋಡ್ತೀವಿ. ದಟ್ ಈಸ್ ದ ಸ್ಲೈಟ್ ಡಿಫರೆನ್ಸ್. Integration schools usually works for student centered education, whereas normal schools focus more on content and teacher centered. ಇಲ್ಲಿ ಪಠ್ಯ ಆಧಾರಿತ ಮತ್ತು ಶಿಕ್ಷಕ ಆಧಾರಿತ ಶಿಕ್ಷಣ ಕ್ರಮಕ್ಕೆ ಸಾಮಾನ್ಯ ಶಾಲೆಗಳು ಹೆಚ್ಚಿನ ಒತ್ತನ್ನು ಕೊಟ್ಟರೆ ಸಮಗ್ರ ಶಾಲೆಗಳ ಅಡಿಯಲ್ಲಿರುವಂತಹ ಶಿಕ್ಷಣ ಕ್ರಮ ಸಾಮಾನ್ಯವಾಗಿ ವಿದ್ಯಾರ್ಥಿ ಕೇಂದ್ರಿತ ಆಗಿರ್ತದೆ, ಕಲಿಕಾರ್ಥಿ ಕೇಂದ್ರಿತ. ಸೊ ಪಠ್ಯ ಕೇಂದ್ರಿತ, ಪಠ್ಯಾಧಾರಿತ, ಶಿಕ್ಷಕ ಆಧಾರಿತ, ವಿದ್ಯಾರ್ಥಿ ಆಧಾರಿತ ಅಂತ ನಾವು ಬೇರೆ ಬೇರೆ ಶಿಕ್ಷಣ ಕ್ರಮಗಳನ್ನು ನೋಡ್ತೀವಿ. ಅದರಲ್ಲಿ ಇಂಟಿಗ್ರೇಷನ್ ಸ್ಕೂಲ್ ನಲ್ಲಿ ಸ್ಟೂಡೆಂಟ್ ಸೆಂಟರ್ಡ್ ಇದ್ರೆ ನಾರ್ಮಲ್ ಸ್ಕೂಲ್ ನಲ್ಲಿ ಕಂಟೆಂಟ್ ಅಂಡ್ ಟೀಚರ್ ಓರಿಯೆಂಟೆಡ್ ಇರ್ತದೆ. ನೆಕ್ಸ್ಟ್ ಈಸ್ there are opportunities, means more preference for learning and activities are given in integration school, whereas in normal schools there is more preference for only teaching, not for other activities. So ಸಾಮಾನ್ಯವಾಗಿ ಸಮಗ್ರ ಶಾಲೆಗಳ ಅಡಿಯಲ್ಲಿ ಇರುವಂತಹ ಶಿಕ್ಷಣ ಕ್ರಮದ ಬಗ್ಗೆ ನಾವು ಮುಂದುವರೆದು ಕೆಲವೊಂದಷ್ಟು ಲಕ್ಷಣಗಳನ್ನು ನೋಡೋದಾದ್ರೆ ಇಲ್ಲಿ ಅಂದ್ರೆ ಸಮಗ್ರ ಶಾಲೆಗಳಲ್ಲಿ ಕಲಿಕೆಗೆ ಮತ್ತು ಕಲಿಕೆಗೆ ಪೂರಕವಾದ ಚಟುವಟಿಕೆಗಳಿಗೆ ಹೆಚ್ಚಿನ ಮಾನ್ಯತೆ ಇರ್ತದೆ. more preference for learning as well as activities, whereas more preference for teaching in normal school is identified. ಸಾಮಾನ್ಯವಾಗಿ ಸಾಮಾನ್ಯ ಶಾಲೆಗಳಲ್ಲಿ ಅಥವಾ
ನಾವೇನು ಸಮಗ್ರ ಶಾಲೆಗಳನ್ನು ಹೊರತುಪಡಿಸಿದಂತಹ ವಿಶೇಷ ಶಿಕ್ಷಣ ಮತ್ತು ಸಮಗ್ರ ಶಾಲೆಗಳನ್ನು ಹೊರತುಪಡಿಸಿ ನೋಡುವಂತಹ ಶಿಕ್ಷಣ ಕ್ರಮಗಳನ್ನು ನೋಡೋದಾದ್ರೆ ಬೋಧನೆಗೆ ಮಾತ್ರ ಹೆಚ್ಚಿನ ಅವಕಾಶಗಳು ಇರ್ತದೆ. ಮೋರ್ ಪ್ರಿಫರೆನ್ಸ್ ಫಾರ್ ಟೀಚಿಂಗ್ ಈಸ್ ಐಡೆಂಟಿಫೈಡ್ ಇನ್ ನಮ್ಮ ಸ್ಕೂಲ್. ನೆಕ್ಸ್ಟ್ ಈಸ್ ಇಂಟಿಗ್ರೇಷನ್ ಸ್ಕೂಲ್ಸ್ ಆರ್ ಫ್ಲೆಕ್ಸಿಬಲ್ ಫಾರ್ ಎನಿ ಟೈಪ್ ಆಫ್ ಸಿಚುವೇಶನ್. ನಮ್ಯತೆ ಅನಮ್ಯತೆ ಅಂತ ಕರಿತೀವಿ. ಓಕೆ, ಹೊಂದಾಣಿಕೆ ಗುಣ ಜಾಸ್ತಿ ಇರ್ತದೆ ಇಂಟಿಗ್ರೇಷನ್ ಸ್ಕೂಲ್. ಯಾವುದೇ ರೀತಿಯ ವಿದ್ಯಾರ್ಥಿಯ ಯಾವುದೇ ರೀತಿಯ ಸನ್ನಿವೇಶಗಳಿಗೆ ಅನುಗುಣವಾಗಿ ಶಿಕ್ಷಣವನ್ನು ನೀಡುವಂತಹ ಕ್ರಮಗಳು ಇಂಟಿಗ್ರೇಷನ್ ಸ್ಕೂಲ್ ಅಲ್ಲಿ ಸಮಗ್ರ ಶಾಲೆಗಳಲ್ಲಿ ಕಂಡುಬಂದ್ರೆ ದೇ ಆರ್ ರಿಜಿಡ್. ನಾರ್ಮಲ್ ಸ್ಕೂಲ್ ಆರ್ ರಿಜಿಡ್, ದೇ ಡಸಂಟ್ ಅಡ್ಜಸ್ಟ್ ಫಾರ್ ಎನಿ ನ್ಯೂ ಸಿಚುವೇಶನ್ಸ್. ಸಾಮಾನ್ಯ ಶಾಲೆಗಳು ಯಾಕಂದ್ರೆ ಎಲ್ಲ ಮಗುವಿಗೆ ಹೆಚ್ಚಿನ ಮಾನ್ಯತೆಗಳನ್ನು ನೀಡುವಂತಹ ಅವಕಾಶಗಳು ಜಾಸ್ತಿ ಇಲ್ಲದೆ ಇರೋದ್ರಿಂದ ಇವು ಹೆಚ್ಚು ಕಠಿಣವಾಗಿವೆ, ಇವು ಹೆಚ್ಚು ನಮ್ಯತೆಯಿಂದ ಕೂಡಿದೆ ಅಂತ ಕರೀಬಹುದು. ಅಂಡ್ ಯು ಕ್ಯಾನ್ ಸಿ ಇಂಟಿಗ್ರೇಷನ್ ಸ್ಕೂಲ್ ಯೂಶಲಿ ಫಾಲೋಸ್ ದ ಎಜುಕೇಶನ್ ಫಾರ್ ಆಲ್ ಪ್ರಿನ್ಸಿಪಲ್. ಶಿಕ್ಷಣ ಎಲ್ಲರಿಗಾಗಿ, ಎಜುಕೇಶನ್ ಫಾರ್ ಎವ್ರಿ ಒನ್. So by this statement, by following this principle, we can see the influence of integration school ಸಾಮಾನ್ಯವಾಗಿ. Whereas the normal schools usually follow the education for even school, for all ಅನ್ನುವಂಥ ಒಂದು ಎಲಿಮೆಂಟಿಗೆ ನಾವು ಕಾಣ್ತಾ ಬರ್ತೀವಿ. ಅಂದ್ರೆ ಎರಡು ಶಿಕ್ಷಣ ಕ್ರಮಗಳ ಒಟ್ಟು ಮನೋಧೋರಣೆಗಳನ್ನು ನೋಡೋದಾದ್ರೆ ಸಾಮಾನ್ಯ ಶಾಲೆಗಳು ಸಹ ಎಲ್ಲರಿಗಾಗಿ ಶಿಕ್ಷಣ ಅನ್ನುವಂತಹ ಒಂದು ಚೌಕಟ್ಟಲ್ಲಿ ಕೆಲಸ ಮಾಡಿದ್ರೆ ಈ ಸಮಗ್ರ ಶಾಲೆಗಳು ಸಹ ಶಿಕ್ಷಣ ಎಲ್ಲರಿಗಾಗಿ ಅನ್ನುವಂಥ ಒಂದು ಪರಿಕಲ್ಪನೆಗೆ ಅನುಗುಣವಾಗಿ ಕೆಲಸ ಮಾಡುವಂಥದ್ದು. ಸೊ ಇವಿಷ್ಟು ಅಂಶಗಳನ್ನು ನೋಡೋದಾದ್ರೆ ವಿಲ್ ಡೆಫಿನೆಟ್ಲಿ ಗೆಟ್ ಸ್ಲೈಟ್ ಇಫ್ ನಾಟ್ ಡಿಫರೆನ್ಸಸ್ ಅಟ್ ಲೀಸ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ದೇ ಯೂಸ್ ಟು ಹ್ಯಾವ್. ಸಾಮಾನ್ಯವಾಗಿ ಸಮಗ್ರ ಮತ್ತು ಸಾಮಾನ್ಯ ಶಾಲೆಗಳ ನಡುವಿನ ವ್ಯತ್ಯಾಸಗಳನ್ನೋದಕ್ಕಿಂತ ಅವು ಲಕ್ಷಣಗಳು ಸಹ ನಮಗೆ ಸಹಾಯಕವಾಗ್ತವೆ. ಅಂದ್ರೆ ಸಾಮಾನ್ಯ ಶಾಲೆಗಳಿಂದ ಯಾವ ರೀತಿಯಾಗಿ ಸಮಗ್ರ ಶಾಲೆಗಳು ಭಿನ್ನವಾಗಿದ್ದಾವೆ, ಸಾಮಾನ್ಯ ಶಾಲೆಗಳು, ಸಮಗ್ರ ಶಾಲೆಗಳು ಮತ್ತು ಸಮನ್ವಯ ಶಾಲೆಗಳು ಅಂತ ನಾವು ಮೊದಲನೇ ಘಟಕದಲ್ಲಿ ವ್ಯತ್ಯಾಸಗಳನ್ನು ನೋಡಿದ್ವಿ ಅಥವಾ ಲಕ್ಷಣಗಳನ್ನ ಚರ್ಚೆ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ಇಲ್ಲಿ ಆಸ್ ಟು ಗಿವ್ ಯು ದ ಕಂಪ್ರಿಹೆನ್ಸಿವ್ ಇನ್ಫಾರ್ಮೇಶನ್ ಅಬೌಟ್ ಓನ್ಲಿ ದೀಸ್ ಟು ಎಲಿಮೆಂಟ್, there is a need of understanding these perspectives. So this is what about 3.4.7. Let me stop here.